ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಸಿಂಪಲ್ ಆಗಿ ಮಟನ್ ದಮ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಮಟನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದ್ಸರಿ ವಾಶ್ ಮಾಡಿದ್ದೀನಿ. ಇನ್ನೊಂದ್ಸರಿ ವಾಶ್ ಮಾಡಿ ನೀಟಾಗಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಮೊದಲು ಆಯಿಲ್ ಹಾಕೋದು ಬೇಡ. ಒಂದು ಸ್ವಲ್ಪ ಅದು ಬಿಸಿ ಆದಮೇಲೆ ಆಮೇಲೆ ಆಯಿಲ್ನ ಆ್ಯಡ್ ಮಾಡೋಣ. ಮಟನ್ ಬಿರಿಯಾನಿನ ಒಬ್ಬೊಬ್ಬರು ಒಂದೊಂದು ಥರ ಪ್ರಿಪೇರ್ ಮಾಡ್ತಾರೆ. ನಾನು ಮಾಡ್ತಿರೋಂಥ ರೆಸಿಪಿ ಬ್ಯಾಚುಲರ್ಸ್ ಸಹ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಮಟನ್ ಬೇಯಿಸುವಾಗ ಆದಷ್ಟು ಆಯಿಲ್ನ ಕಮ್ಮಿ ಬಳಸಿ, ಯಾಕಂದರೆ ಇದರಲ್ಲಿ ಕೊಬ್ಬಿನಂಶ ಹೆಚ್ಚಾಗಿರೋದ್ರಿಂದ ನಾವು ಆಯಿಲ್ನ ಯೂಸ್ ಮಾಡೋದ್ರಿಂದ ನಮಗಿನ್ನೂ ಹೆಚ್ಚು ಜಿಡ್ಡಾಗಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆಯಿಲ್ನ ಬಳಸಿ. ಓಕೆ, ಈಗ ನಾವು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಟ್ಟಿಗೆ ನಾನು 1 ಟೀ ಸ್ಪೂನ್ ಅಷ್ಟು ಮಾತ್ರ ಇಲ್ಲಿ ಆಯಿಲ್ನ ಬಳಸ್ತಿದ್ದೀನಿ. ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ರಾಕ್ ಸಾಲ್ಟ್ನ ಬಳಸ್ತಿದ್ದೀನಿ. ನಿಮಗೆ ಬೇಕು ಅಂತಂದರೆ ಪುಡಿ ಉಪ್ಪನ್ನು ಬಳಸ್ಬೋದು. ಇದನ್ನ ಒಳ್ಳೆ ಮಿಕ್ಸ್ ಕೊಡಿ. ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನ ಕ್ಲೋಸ್ ಮಾಡಿ. ಈ ರೀತಿ ಕ್ಲೋಸ್ ಮಾಡಿ ಅದನ್ನ ಬೇಯೋದಕ್ಕೆ ಬಿಡಿ. ಆನಂತರ ನಾವು ಇದಕ್ಕೆ ವಾಟರ್ನ ಆ್ಯಡ್ ಮಾಡೋಣ. ಇದು ನೀಟಾಗಿ ವಾಟರ್ ಬಿಟ್ಕೊಂಡಿದೆ. ಈಗ ನಾವು ನೀರನ್ನ ಆ್ಯಡ್ ಮಾಡ್ಕೋಬಹುದು. ಅರ್ಧ ಗ್ಲಾಸ್ ಅಷ್ಟು ವಾಟರ್ ಮಾತ್ರ ಇಲ್ಲಿ ಬಳಸ್ತಿದ್ದೀನಿ. ಆಲ್ರೆಡಿ ಇದರಲ್ಲಿ ನೀರು ಬಿಟ್ಕೊಂಡಿದೆ. ಹಾಗಾಗಿ ಹೆಚ್ಚು ವಾಟರನ್ನು ನಾನು ಇದರಲ್ಲಿ ಬಳಸ್ತಿಲ್ಲ. ಒಂದ್ಸಲಿ ಪೂರ್ತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡಿ 3 ವಿಷಲ್ಸ್ ಬರೋವರೆಗೂ ವೆಯ್ಟ್ ಮಾಡಿ. ಈ ಗ್ಯಾಪಲ್ಲಿ ನಾನು ಆನಿಯನ್ಸ್ನ ಹಾಗೆ ಟೊಮೆಟೊಸ್ನ ಚಿಲ್ಲೀಸ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ನಾನು 3 ಆನಿಯನ್ಸ್ನ ಬಳಸ್ತಿದ್ದೀನಿ, ಹಾಗೆ 2 ಟೊಮೆಟೊಸ್ನ ಬಳಸ್ತಿದ್ದೀನಿ. ಚಿಲ್ಲಿ ನಿಮ್ಮ ಇಷ್ಟದ ಪ್ರಕಾರ ತಗೊಳ್ಳಿ. ನಾನಿಲ್ಲಿ ಆಲ್ಮೋಸ್ಟ್ 6 to 7 ಚಿಲ್ಲೀಸ್ನ ಬಳಸ್ತಿದ್ದೀನಿ. ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಇದನ್ನ ಸ್ಪೈಸಿನೆಸ್ನ ಆ್ಯಡ್ ಮಾಡ್ಕೋಬಹುದು. ಟೊಮೆಟೊಸ್ನ ನೀವು ಕಟ್ ಮಾಡೋ ಮುಂಚೆ ಇದನ್ನ ಉದ್ದುದ್ದ ಕಟ್ ಮಾಡಿ. ಸಣ್ಣದಾಗಿ ಕಟ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಆನಿಯನ್ಸ್ನ ಸಹ ನೀವು ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಇನ್ನು ಕೆಲವರು ಬಿರಿಯಾನಿ ಮಾಡುವಾಗ ಕರ್ಡ್ ಯೂಸ್ ಮಾಡ್ತಾರೆ, ಹಾಗೆ ಕೋಕೋನಟ್ ಯೂಸ್ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ಥರ ಯೂಸ್ ಮಾಡ್ತಾರೆ. ಇದು ನನ್ನ ಮೆಥಡಲ್ಲಿ ಯಾರೆಲ್ಲ ಸ್ಪೈಸಿ ಸ್ವಲ್ಪ ಕಮ್ಮಿ ಇಷ್ಟಪಡ್ತಾರೆ ಅಂಥವ್ರಿಗೆ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಮನೆಯಲ್ಲಿ ಏನು ನಮಗೆ ಅವೈಲಬಲ್ ಇರುತ್ತೋ ಅದನ್ನ ಬಳಸ್ಕೊಂಡು ನಾನಿಲ್ಲಿ ಪ್ರಿಪೇರ್ ಮಾಡ್ತಿದ್ದೀನಿ.
ಸೊ ಈ ರೀತಿ ನಾನು ಟೊಮೆಟೊಸ್ನ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಉದ್ದ ಉದ್ದ ನೀವು ಚಾಪ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸಣ್ಣದಾಗಿದ್ರೆ ಅಷ್ಟೊಂದು ಅದು ನಮಗೆ ಬಾಯಿಗೆ ಸಿಗಲ್ಲ. ಸೊ ಹಾಗಾಗಿ ಈ ರೀತಿ ಚಾಪ್ ಮಾಡ್ಕೊಳ್ಳಿ. ಇನ್ನು ಚಿಲ್ಲೀಸ್ ಕಟ್ ಮಾಡೋವಾಗ ಆದಷ್ಟು ಈ ರೀತಿ ಜಸ್ಟ್ ಇದನ್ನ ಇಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಳ್ಳೋದ್ರಿಂದ ಇದ್ರಲ್ಲಿರುವಂತ ಸೀಡ್ಸ್ ಏನಿರುತ್ತೆ ಸೊ ಅದು ನಮ್ಗೆ ಬಿರಿಯಾನಿ ರೈಸ್ ಅಲ್ಲಿ ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ಟೈಮ್ ಇದು ಗ್ಯಾಸ್ಟ್ರಿಕ್ ಅಂತಾನು ಹೇಳ್ತಾರೆ. ಸೊ ಹಾಗಾಗಿ ನಾನು ಯಾವಾಗ ಬಿರಿಯಾನಿ ಪ್ರಿಪೇರ್ ಮಾಡ್ಬೇಕು ಅಂದ್ರೂ ಇದೇ ರೀತಿ ನಾನು ಕಟ್ ಮಾಡ್ಕೊತೀನಿ. ಇನ್ನು ಈ ಗ್ಯಾಪ್ ಅಲ್ಲಿ ನಾವು ಇದಕ್ಕೆ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಕೊಬ್ಬರಿನ ಬಳಸ್ತಿದ್ದೀನಿ ಇಲ್ಲಿ. ಸೊ ನಿಮಗೆ ಬೇಕು ಅಂದ್ರೆ ಬಳಸ್ಬೋದು, ಇಲ್ಲ ಅಂದ್ರೆ ಬೇಡ. ಸ್ವಲ್ಪ ಮಾತ್ರ ಬಳಸ್ತಿದ್ದೀನಿ. ಹಾಗೆ ಗಸಗಸೆ 1 ಸ್ಪೂನ್ ಅಷ್ಟು ಗಸಗಸೆ. ನೆಕ್ಸ್ಟ್ ಎಲ್ಲ ಸ್ಪೈಸಸ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ಲವಂಗ ಒಂದು 4 ರಿಂದ 5, ಹಾಗೆ 2 ಏಲಕ್ಕಿ. ಸೊ ಹಿಂದೆ ನನ್ನ ಅಣ್ಣ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಸೊ ಹಾಗಾಗಿ. ನೆಕ್ಸ್ಟ್ 4 ರಿಂದ 5 ಮೆಣಸು, ಸ್ವಲ್ಪ ಚಕ್ಕೆ. ನಿಮಗೆ ಬೇಕಾದಲ್ಲಿ ನೀವು ಗೋಡಂಬಿನ ಬಳಸ್ಬೋದು. ಸೊ ಇಷ್ಟ ಇಲ್ಲದೆ ಇರೋರು ಇದನ್ನ ಸ್ಕಿಪ್ ಮಾಡ್ಬೋದು. ಮತ್ತೆ ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲಿ ಸೋಂಪನ್ನ ಬಳಸ್ತಿದ್ದೀನಿ. ಮೊದಲು ಇದನ್ನ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಪುದೀನಾನ ಆಡ್ ಮಾಡ್ತೀನಿ. ಸೊ ಈ ರೀತಿ ಪೇಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ 3 ವಿಜಿಲ್ಸ್ ಮುಗೀತು. ಸೊ ಇದನ್ನ ನಾವು ಸೈಡ್ಗೆ ಇಟ್ಬಿಡೋಣ. ಮೊದಲನೇದಾಗಿ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಸ್ವಲ್ಪ ಆಯಿಲ್ನ ಬಳಸ್ತಿದ್ದೀನಿ. 2 to 3 ಸ್ಪೂನ್ ಅಷ್ಟು ಆಯಿಲ್ ಮಾತ್ರ ಬಳಸಬೇಕು. ಹಾಗೆ ಇಲ್ಲಿ ನಾನು ಬಿರಿಯಾನಿ ಸ್ಪೈಸಸ್ ನಮಗೆ ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಎಲ್ಲ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಇದನ್ನ ಬಳಸ್ತಿದ್ದೀನಿ. ಸೊ ಇದರಲ್ಲಿ ಈ ರೀತಿ ಪಿನ್ ತರ ಇರುತ್ತೆ. ಸೊ ಅದನ್ನ ಕೇರ್ಫುಲ್ ಆಗಿ ರಿಮೂವ್ ಮಾಡಿ. ಹಾಗೆ ಇದರಲ್ಲಿ ಟೇಸ್ಟಿಂಗ್ ಪೌಡರ್ ಸಹ ಇರುತ್ತೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಆಯಿಲ್ ಹೀಟ್ ಆದಮೇಲೆ ಇದರಲ್ಲಿ ನಾನು ಬಿರಿಯಾನಿ ಎಲೆ ಹಾಗೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆನಿಯನ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಚಿಲ್ಲೀಸ್ನ ಸಹ ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಸ್ಪೂನ್ಸ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ.
ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಪೂರ್ತಿಯಾಗಿ ಫ್ರೈ ಮಾಡಿ. ಇದನ್ನ ಸರಿಯಾಗಿ ಫ್ರೈ ಮಾಡಿಲ್ಲ ಅಂತಂದ್ರೆ ತಳದಲ್ಲಿ ಕುತ್ಕೊಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಬಿಡದೆ ಫ್ರೈ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ನಾನು ಕಟ್ ಮಾಡಿರೋಂತಹ ಟೊಮೆಟೊಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಹೇಳ್ತಿದ್ದೀನಿ, ಇಲ್ಲಿ ಟೊಮೆಟೊಸ್ ಆ್ಯಡ್ ಮಾಡಬೇಕು ಅಂದ್ರೆ ಕರ್ಡ್ನ ಆ್ಯಡ್ ಮಾಡಬೇಡಿ. ಹಾಗೆ ಕರ್ಡ್ನ ಆ್ಯಡ್ ಮಾಡಿದ್ರೆ ಟೊಮೆಟೊಸ್ನ ಆ್ಯಡ್ ಮಾಡಬೇಡಿ. ಇದು ಬೇಗ ಬೇಯಬೇಕು ಅಂತಂದ್ರೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಹಾಗೆ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನ ಹಾಕಿ. ಇದರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ. ಹೆಚ್ಚು ಸ್ಪೈಸಸ್ನ ನಾನಿಲ್ಲಿ ಯೂಸ್ ಮಾಡ್ತಿಲ್ಲ. ಸೊ ಎಲ್ಲರೂ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು. ಇದು ಸಾಫ್ಟ್ ಆಗಿದೆ. ಸೊ ಈಗ ನಾನು ಬೇಯಿಸಿರುವಂತಹ ಮಟನ್ ಅನ್ನ ಇದರಲ್ಲಿ ಆ್ಯಡ್ ಮಾಡ್ತೀನಿ. ನೋಡಿ, ಈ ರೀತಿ ಬೆಂದಿದೆ. ಸೊ ಇದನ್ನ ಪೂರ್ತಿ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಹಾಗೆ ನಾವು ಮಟನ್ನ ಏನ್ ಬೇಯಿಸಿರ್ತೀವಿ, ಸೊ ಅದೇ ಕುಕ್ಕರ್ ಅಲ್ಲಿ ನಾನು ನೀರು ಬಿಸಿ ಮಾಡ್ಕೋತೀನಿ. ಸೊ ಇದನ್ನ ಓಪನ್ ಮಾಡಿ ನೋಡೋಣ. ಓಕೆ, ಈಗ ಇದರಲ್ಲಿ ನಾವು ಏನ್ ರುಬ್ಕೊಂಡಿರ್ತೀವಿ, ಸೊ ಆ ಒಂದು ಪೇಸ್ಟ್ನ ಇದರಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಆದಮೇಲೆ ಪೂರ್ತಿಯಾಗಿ ಇದನ್ನ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದನ್ನ ಮತ್ತೆ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಕುಕ್ ಮಾಡೋಣ. ಓಕೆ, ಈಗ ಇದರಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡೋಣ. ಇಲ್ಲಿ ನಾನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಗೆ ಗರಂ ಮಸಾಲಾನ ಬಳಸ್ತಿದ್ದೀನಿ. ಸೊ ಮೊದಲನೇದಾಗಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 3 ಸ್ಪೂನ್ಸ್ ಹಾಕ್ತಿದ್ದೀನಿ. ಹಾಗೆ 2 ಸ್ಪೂನ್ಸ್ ಧನಿಯಾ ಪೌಡರ್ ಹಾಗೆ 1 ಸ್ಪೂನ್ ಗರಂ ಮಸಾಲ. ಇದ್ರ ಜೊತೆಗೆ ನಾವು ಕಸೂರಿ ಮೇಥಿನ ಹಾಕಬೇಕಾಗುತ್ತೆ. ಸೊ ನಾನು 1 ಹಿಡಿಯಷ್ಟು ಕಸೂರಿ ಮೇಥಿನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೇ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಕಸೂರಿ ಮೇಥಿನ ಬಳಸ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಪೂರ್ತಿಯಾಗಿ
ಮಿಕ್ಸ್ ಮಾಡೋಣ. ಆಲ್ರೆಡಿ ನಾನು ಮಟನ್ ಬೇಯುವಾಗ ಉಪ್ಪನ್ನ ಬಳಸಿದ್ದೀನಿ, ಹಾಗೆ ಇದಕ್ಕೂ ಮುಂಚೆ ನಾನು ಸ್ವಲ್ಪ ಉಪ್ಪನ್ನ ಬಳಸಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಮಾತ್ರ ಹಾಕೋತಿದ್ದೀನಿ. ಇನ್ನು ಈ ಉಪ್ಪನ್ನ ನಾನು ರೈಸ್ ಬೇಯೋದಕ್ಕೆ ಆಡ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡೋಣ. ಸೊ ಇದೊಂದು ಸ್ವಲ್ಪ ಹೊತ್ತು ಬೇಯಲಿ. ಸೊ ನೆಕ್ಸ್ಟ್ ನಾನಿಲ್ಲಿ ಸೈಡಲ್ಲಿ ನೀರು ಬಿಸಿ ಮಾಡಕ್ ಇಟ್ಟಿದ್ದೆ ಅಲ್ಲ, ಸೊ ಅದರಲ್ಲಿ ನಾನು ನೆನೆಸಿರೋಂತಹ ರೈಸ್ನ ಆಡ್ ಮಾಡ್ತಾ ಇದ್ದೀನಿ. ಒನ್ ಅಂಡ್ ಹಾಫ್ kg ಮಟನ್ಗೆ ನಾನಿಲ್ಲಿ 4 ಗ್ಲಾಸಸ್ ರೈಸ್ನ ಬಳಸ್ತಿದ್ದೀನಿ. ಸೊ ನನಗೆ ಗ್ಲಾಸಸ್ ಮೆಜರ್ಮೆಂಟೇ ಗೊತ್ತು, ಸೊ ಹಾಗಾಗಿ ನಾನು ನಿಮಗೆ ಗ್ಲಾಸ್ ಮೆಜರ್ಮೆಂಟ್ ಅಲ್ಲಿ ಹೇಳ್ತಿದ್ದೀನಿ. ಇನ್ನು ರೈಸ್ ಬೇಯುವಾಗ ಸೊ ಕೆಲವೊಂದು ಸ್ಪೈಸಸ್ನ ಇದರಲ್ಲಿ ಆ್ಯಡ್ ಮಾಡೋಣ, ಜಸ್ಟ್ ಫಾರ್ ಫ್ಲೇವರ್ಗೆ. ಸೊ ನಾನಿಲ್ಲಿ ಚಕ್ಕೆ, ಲವಂಗ ಹಾಗೆ ಏಲಕ್ಕಿನ ಬಳಸ್ತಿದ್ದೀನಿ. ಸೊ ಇದನ್ನ ನಾನು ಬೇಯೋ ರೈಸಲ್ಲಿ ಆ್ಯಡ್ ಮಾಡ್ತೀನಿ. ಒಂದ್ಸರಿ ಚೆಕ್ ಮಾಡೋಣ. ಪರ್ಫೆಕ್ಟ್ ಆಗಿ ಬೆಂದಿದೆ. ಇದೇ ರೀತಿ ಲೋ ಫ್ಲೇಮಲ್ಲಿ ಇದು ಬೇಯಲಿ. ಹಾಗೆ ಈ ಒಂದು ರೈಸ್ನ ನಾವು ಕುಕ್ ಮಾಡ್ಕೊಳ್ಳೋಣ. ಸೊ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನೋಡಿ, ಪೀಸಸ್ಸು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸೊ ಹಾಗೆ ನಮಗೆ ಗ್ರೇವಿ ಸ್ವಲ್ಪ ಇರಬೇಕು, ಜಾಸ್ತಿ ಗ್ರೇವಿ ಇರಬಾರ್ದು. ಸೊ 70% ಅಷ್ಟು ರೈಸ್ನ ನಾನು ಆಲ್ರೆಡಿ ಕುಕ್ ಮಾಡಿದ್ದೀನಲ್ಲ, ಸೊ ಇದನ್ನ ಇದ್ರಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಈ ಥರ ಆ್ಯಡ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ, ಸಮ್ಟೈಮ್ಸ್ ಅದು ಕೈ ಮೇಲೆ ಬಂದ್ಬಿಡುತ್ತೆ. ರೈಸ್ ನೋಡಿ, ಇಷ್ಟು ಮಟ್ಟಿಗೆ ನಮಗೆ ಬೆಂದಿರಬೇಕು. 75% ರೈಸ್ ಕುಕ್ ಆದರೆ ಸಾಕು. ಸೊ ಈ ರೀತಿ ನಾವು ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಒಂದು 15 to 20 ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗುತ್ತೆ. ಸೊ ಮಿಂಟ್ ಲೀವ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. 15 to 20 ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ನಾವು ಕುಕ್ ಮಾಡೋಣ. ಇದಾಗಿರುತ್ತೆ, ಸ್ಟವ್ ಆಫ್ ಮಾಡೋಣ. ವಾವ್, ರೈಸ್ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನೋಡಿ, ಪೀಸಸ್ ಆಲ್ರೆಡಿ ಸಾಫ್ಟ್ ಆಗಿ ಬೆಂದಿರೋದ್ರಿಂದ ಬ್ರೇಕ್ ಆಗ್ತಿದೆ. ಬಿರಿಯಾನಿ ಮಿಕ್ಸ್ ಮಾಡೋದ್ರಲ್ಲಿ ಸಹ ಒಂದು ಟ್ಯಾಲೆಂಟ್ ಇರಬೇಕು. ಸೊ ನನಗೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಬರಲ್ಲ. ನನ್ನ ಅಣ್ಣ ಬಿರಿಯಾನಿ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನಿಲ್ಲಿ ಅವರ ಹೆಲ್ಪ್ನ ತಗೋತಿದ್ದೀನಿ.
ಸೊ ಫೈನಲ್ ಆಗಿ ಸಿಂಪಲ್ ಆದ ಬಿರಿಯಾನಿ ರೆಡಿ ಆಗಿದೆ. ಸೊ ಇದನ್ನ ಟೇಸ್ಟ್ ಮಾಡಿ ಇದು ಯಾವ ರೀತಿ ಇದೆ ಅಂತ ನಿಮಗೆ ಹೇಳ್ತೀನಿ. ಸೊ ನಾನು ಆಲ್ರೆಡಿ ರೈತನ ಪ್ರಿಪೇರ್ ಮಾಡಿದ್ದೆ. ಸೊ ಪೀಸಸ್ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಇದು ಬ್ರೇಕ್ ಆಗ್ತಿದೆ ಅಂತ. ಸೊ ಪರ್ಫೆಕ್ಟಾಗಿ ಬೆಂದಿದೆ. ಪರ್ಫೆಕ್ಟ್ ಆಗಿದೆ. ಸೂಪರ್ ಆಗಿದೆ. ಸೊ ರೆಸಿಪಿ ಇಷ್ಟ ಆದಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮಸ್ತೆ.